ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಹಾಗೂ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಕೂಡ ನನ್ನ ಧನ್ಯವಾದ. ಪತ್ರಿಜಿಯವರು ಇಲ್ಲ ಅನ್ನೋ ಇದೇ ನನಗೆ ಯಾವಾಗಲೂ ಅದು ಅನಿಸ್ಲೇ ಇಲ್ಲ. ಎಲ್ಲೋ ನನ್ನೊಳಗೆ ಎಲ್ಲೋ ಇಲ್ಲೇ ಇದ್ದಾರೆ, ನಾನು ಝೂಮಲ್ಲಿ ನೋಡ್ತಾ ಇದ್ದೀನಿ ಅವರಿಗೆ ಅಂತಲೇ ನನ್ನ ಅನುಭವ. ನಾನು ಧ್ಯಾನ ಶುರು ಮಾಡಿ ಎರಡು ವರ್ಷ ಆಗಿರ್ಬೋದು. ಧ್ಯಾನ ಅಂದರೆ ನನಗೇನಂತ ಗೊತ್ತಿರಲಿಲ್ಲ. ಫಸ್ಟ್ ನಾನು ಯೋಗ ಮಾಡ್ತಾಯಿದ್ದೆ. ಯೋಗ ಆದಮೇಲೆ ಒಂದು 5 ನಿಮಿಷ ಮೆಡಿಟೇಷನ್ ಅಷ್ಟೆ. ಆಮೇಲೆ ನನ್ನ ಅಮ್ಮನ ಮನೆ ಚಿಕ್ಕಮಂಗ್ಳೂರು. ಆವಾಗ ಅಲ್ಲಿ ಹೋದಾಗ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕು ಅಂತ ಹೇಳಿದರು. ಅಲ್ಲೇ ಪಕ್ಕದಲ್ಲಿ ಒಂದು ಪಿರಮಿಡ್ ಇತ್ತು. ನನಗೇನಿತ್ತು ಪಿರಮಿಡ್ ಏನಂತಲೇ ಗೊತ್ತಿಲ್ಲ. ಆದರೂ ಒಂದಿನ ಒಳಗೆ ಹೋಗಿ ಎಲ್ಲ ನೋಡಿದೆ. ಚೇರೆಲ್ಲ ಇತ್ತು. ನೋಡಿಬಿಟ್ಟು ಏನಿರ್ಬೋದು ಇದು ಅಂತೇಳಿ ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಬಂದು ಒಂದು 15 ಡೇಸ್ ಆದಮೇಲೆ ಹಿಂಗೆ ರೋಡಲ್ಲಿ ಪಾಸ್ ಆಗ್ತಾ ಇದ್ದೆ ನಾನು. ಅಷ್ಟು ಬೇಗ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ಅನ್ಸಿಯಾ ಮೇಡಮ್ ಅವ್ರ ಮಗಳು ಮತ್ತು ಇನ್ನೊಬ್ಬರು ಮಾತಾಡ್ಕೊತಾ ಇದ್ರು ಇಬ್ಬರು. ಹಿಂಗೆ ಧ್ಯಾನದ ಕ್ಲಾಸ್ ಇದೆ, ಪ್ರೇಮ್ನಾಥ್ ಸರ್ಜಿ ಬರ್ತಿದ್ದಾರೆ ಅಂತ ಹೇಳಿ. ಏನಿದು ಧ್ಯಾನದ ಕ್ಲಾಸು ಏನಿದು ಅಂತ ಹೇಳಿ. ಆಮೇಲೆ ಸರಿ ಹೋಗೋಣ ನಾವು ನೋಡೋಣ, ಪತ್ರಿಜಿಯವ್ರು ಪ್ರೇಮ್ನಾಥ್ ಸರ್ ಬರ್ತಿದ್ದಾರೆ, ಏನು ಒಂದು ನೋಡೋಣ ಅಂತ ಹೇಳಿ ಹೋದೆ. ಅವತ್ತೊಂದು ಅನುಭವ ಆಗಿದ್ದು. ನನಗೆ 1 ಗಂಟೆ ಧ್ಯಾನ ಮಾಡ್ಬೋದು ಅಂತಲೇ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. 5 ನಿಮಿಷದಲ್ಲಿ ಹೇಳೋಳು ನಾನು 1 ಗಂಟೆ ನಾನು ಧ್ಯಾನ ಮಾಡಿದ್ದೀನಾ ಅಂತ ಹೇಳಿ. ಆಮೇಲೆ ಅನ್ಸಿಯಾ ಮೇಡಮ್ ಹಿಂಗೆ ಕೇಳಿದಾಗ ಹಿಂಗೆ ನಾನು ಹೋಗಿದ್ದೆ ಮೇಡಮ್ ಇಲ್ಲಿ ಪಿರಮಿಡ್ ಒಳಗಡೆ ಹಿಂಗೆ ಅಂತ ಆಯಿತು ನನಗೇನು ಅಂತ ಹೇಳಿ. ಅಯ್ಯೋ ನೀವು ಯೋಗನೇ ಮಾಡಿದ್ದೀರಾ ನೋಡಿ, ನಿಮಗೆ ಆ ಪಿರಮಿಡ್ ಹೋಗಿದ್ದಕ್ಕೇ ಇವತ್ತು ಇಲ್ಲಿ ನಿಮಗೆ ಧ್ಯಾನಕ್ಕೆ ಬರೋಕ್ಕೆ ಒಂದು ಇದಾಯಿತು ಅಂತ ಹೇಳಿ ಅವ್ರು ಹೇಳಿದರು. ಅದು ತುಂಬ ಖುಷಿ ಆಯಿತು ನನಗೆ. ಅದಾದಮೇಲೆ ಧ್ಯಾನ ಸ್ಟಾರ್ಟ್ ಮಾಡಿದೆ. 1/2 ಅವರ್ 1 ಅವರ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡೋದು. ಆಮೇಲೆ ಅದೇನೋ ಒಳಗಡೆ ಏನೋ ಒಂದು ಆನಂದೋತ್ಸವ ಅಂತಾರಲ್ಲ, ಆ ಥರ ಮನಸ್ಸಿನ ಒಳಗಡೆ ಆನಂದೋತ್ಸವ. ಹೊರಗಡೆ ಎಷ್ಟು ಟೆನ್ಷನ್ ಇದ್ದರೂ ಕೂಡ ಒಳಗಡೆ ಏನೋ ಒಂಥರ ಖುಷಿ ಆಗ್ತಾಯಿದೆ ನನಗೆ. ಏನು ಹೊರಗಡೆ ನೋಡಿದ್ರೆ, ಹೊರಗಡೆ ಯೋಚನೆ ಮಾಡಿದ್ರೆ ಅಷ್ಟೊಂದು ಟೆನ್ಷನಲ್ಲಿ ನಾನು ಇಷ್ಟು ಖುಷಿ ಇದ್ದೀನಾ ಅಂತ ನನಗೆ ಮುಂಚೆಲ್ಲ ಹಂಗೆ ಇರ್ತಿರ್ಲಿಲ್ಲ. ಹೊರಗಡೆ ಟೆನ್ಷನ್ ಆದ ಕೂಡಲೇ ಒಳಗಡೆ ಒಂಥರ ಭಯ ಕಳವಳ ಸ್ಟಾರ್ಟ್ ಆಗೋದು. ಆಮೇಲೆ ಇದೇನೋ ಇದೆ ಅಂತ ಹೇಳಿ ಧ್ಯಾನ ಕಂಟಿನ್ಯೂ ಮಾಡಿದೆ. ಆಮೇಲೆ ಅಮ್ಮನಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಎಲ್ಲ ಇತ್ತು ಅಂಥೇಳಿ ತಂಗಿಗೆ ನಾನು ಡೆಲಿವರಿಗೆ ಇಲ್ಲೇ ಕರ್ಕೊಂಡು ಬಂದೆ ನಾನು ನನ್ನ ಮನೆಯಲ್ಲೇ. ಆವಾಗ ಒಂಚೂರು ಮಾಡೋಕ್ಕಾಗಲಿಲ್ಲ, ಆದರೂ ಬಿಡ್ತಿರ್ಲಿಲ್ಲ. ಒಂದು 10 ಮಿನಿಟ್ಸ್ ಮಧ್ಯ 10 ಮಿನಿಟ್ಸ್ 20 ಮಿನಿಟ್ಸ್ ಮಧ್ಯ ಬ್ರೇಕ್ ಮಾಡಿ ಮಾಡೋದು. ಅದ್ರ ನಂತರ ಎಲ್ಲಿ ಕೂತ್ಕೊಂಡ್ರೂ ಕೂಡ ನನಗೆ ಧ್ಯಾನನೇ ಮಾಡೋಣ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋದರೂ ಧ್ಯಾನ ಮಾಡೋದು, ತೋಟಕ್ಕೆ ಹೋದರೂ ಧ್ಯಾನ ಮಾಡೋದು. 5 ನಿಮಿಷ 10 ನಿಮಿಷ ಯಾವಾಗ ನೋಡಿದ್ರು ಟೈಮ್ ಸಿಕ್ಕಾಗೆಲ್ಲ ಧ್ಯಾನನೇ. ಆಮೇಲೆ ಅದೇನೋ ಒಂಥರ ಒಳಗಡೆ ನಾನು ಗ್ಯಾಸ್ಟ್ರಿಕ್ ತುಂಬ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೆ ಗ್ಯಾಸ್ಟ್ರಿಕ್ಕಿಗೆ. ಇವಾಗ ಅದೆಲ್ಲ ಬಿಟ್ಟಿದ್ದೀನಿ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಎಲ್ಲ. ಮತ್ತೇನೆಂದರೆ ಇನ್ನೊಂದು ಧ್ಯಾನದಲ್ಲಿ ನನಗೆ ಇವಾಗ ತುಂಬ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಸ್ವಲ್ಪ ದಿನ ಬ್ಯುಸಿ ಆದೆ ಒಂಚೂರು. ಇವಾಗ ಇದ್ರ ನಂತರ ಒಂಚೂರು ಕ್ಲಾಸ್ ಸ್ವಲ್ಪ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನಕ್ಕೆ ನನ್ನ ಕಸಿನ್ಸೇನೆಲ್ಲ ಮನೇಲಿ ಮಾಡಿ ಟೆರೆಸಲ್ಲಿ ಒಂದು 5 ಜನಕ್ಕೆ 10 ಜನಕ್ಕೆ ಮಾಡ್ತಾಯಿದ್ದೀನಿ, ಮಕ್ಕಳಿಗೆಲ್ಲ ಸೇರಿಸ್ಕೊಂಡು. ಆಮೇಲೆ ಏನೋ ಒಂಥರ ಖುಷಿ. ಇನ್ನೊಂದು ವಿಷಯ, ಒಂದಿನ ಧ್ಯಾನ ಕೂತಾಗ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ನನಗೆ. ಮಧ್ಯಾಹ್ನ ಒಂದು 12:30ಗೇನೋ ಮಾಡ್ತಾ ಇರ್ಬೇಕೇನೋ ಏನೋ ಒಂಥರ ಸ್ಮೆಲ್, ಅಂದರೆ ಆ ಪರಿಮಳ ಅಂದರೆ ಅಷ್ಟು ಚಂದ. ಜಸ್ಟ್ ಒಂದು 5 ನಿಮಿಷ ಬಂದು ಹೋಗಿದ್ದೆ ಅಷ್ಟೇ. ಆಮೇಲೆ ಧ್ಯಾನ ಮಾಡಿ ಮುಗಿಸಿ ಇದಾದೆ. ಮತ್ತೆ ನೈಟ್ ವಾಪಸ್ ಧ್ಯಾನ ಮಾಡಿದೆ. ಆವಾಗಲ್ಲಿ ಪ್ರಶ್ನೆ ಹಾಕ್ದೆ ನನಗೆ ಆ ಸ್ಮೆಲ್ ಏನಂತ. ಅದರಲ್ಲಿ ಏನು ಒಂದು ಅಗರಬತ್ತಿ ಏನೇನು ಹಚ್ಚಿಲ್ಲ ನನ್ನ ಮನೆಯಲ್ಲಿ, ಆ ಪರಿಮಳ ಏನದು ಅಂತ ಹೇಳಿ ನಾನು ಹಿಂಗೆ ಮನಸ್ಸೆಲ್ಲ ಇದು ಮಾಡಿದಾಗ ನನಗೆ ಬಂದಿದ್ದೇನು ಅಂದರೆ, ಮೇಲಿಂದ ನಮ್ಮ ಮನೇಲಿ ನಮ್ಮ ದೇವರಿದ್ದಾರೆ, ನಮ್ಮ ದೇವಸ್ಥಾನ ಇದೆ, ಆ ದೇವತೆ ಮೇಲಿಂದ ಕೆಳಗಡೆ ಬರ್ತಾ ಇದ್ದಾಳೆ, ನಾನೇ ಬಂದಿದ್ದು ಅಂತ ಹೇಳ್ತೀಯಾಳು ನನಗೆ. ನನಗೆ ಇದೆಲ್ಲ ಆಗತ್ತ ಏನಪ್ಪ ಧ್ಯಾನದಲ್ಲಿ ಅಂತ ನನಗೆ ಅವಾಗ ನನಗೆ ನಿಜವಾಗ್ಲೂ ಧ್ಯಾನದಲ್ಲಿ ಏನೋ ಇದೆ ಅಂಥೇಳಿ.
ಆಮೇಲೆ ಒಂದಿನ ಬೆಳಗ್ಗೆ ಮಾರ್ನಿಂಗ್ ಧ್ಯಾನ ಮಾಡ್ಬೇಕಾದ್ರೆ ಕೃಷ್ಣನ ಮ್ಯೂಸಿಕ್ ಹಾಕಿದ್ದೆ. ಎದುರುಗಡೆ ಕೃಷ್ಣ ಇಷ್ಟೇ ಸಣ್ಣ ಮಗುವಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಕೃಷ್ಣ. ನೋಡೋಕ್ಕೆ ಅಷ್ಟು ಆನಂದ ಅಂದರೆ ನಿಜವಾಗ್ಲೂ ಆನಂದೋತ್ಸವನೇ, ಅದು ಹೇಳೋಕ್ಕಾಗಲ್ಲ. ಮತ್ತು ಆಮೇಲೆ ಹಿಂಗೆ ನಾನೊಂದು 2-3 ಹೂವಿನ ಹಾರ ತಂದಿದ್ದೆ. ನಾನು ಮನೆಗಂತ ತಂದಿದ್ದು. ಆಮೇಲೆ ನಾನು ಹಿಂಗೆ ಧ್ಯಾನ ಮಾಡ್ಬೇಕಾದ್ರೆ ನನಗೆ ಹೇಳ್ತಾ ಇರೋದು ದೇವಿ, ನನಗೆ ತಂದಿಲ್ವಾ ನೀನು ಒಬ್ಬಳೇ ತಂದ್ಕೊಂಡಿದ್ಯಾ ಅಂಥೇಳಿ. ಅವಾಗೊಂದ್ಸಲ ಜಿಗ್ಗ ಅದು ಮನಸ್ಸಲ್ಲೆಲ್ಲ ಈ ಥರ ಎಲ್ಲ ಆಗತ್ತೇನಪ್ಪ ಅಂಥೇಳಿ. ಆಮೇಲೆ ಮಗಳಿಗೂ ಅಷ್ಟೇ, ಅವಳಿಗೆ 10th ಸೆಕೆಂಡ್ PU ಮಾರ್ಕ್ಸಲ್ಲಿ ತುಂಬ ಆಸೆ ಇತ್ತು ನನಗೆ 80 ಮೇಲ್ ಹೋಗಬೇಕು ಅಂತ. ಅವಳು 70 ಮೇಲ್ ಅಷ್ಟು ಆಗ್ತಿರ್ಲಿಲ್ಲ ಅವಳದು. ಮತ್ತು ಅವಳ ಫ್ರೆಂಡ್ ಒಬ್ಬಳು ಅವಳಿಗೆ ಯಾವಾಗಲೂ ಬೀಟ್ ಮಾಡೋಳು. ಅವಳು ಯಾವಾಗಲೂ ನನಗೆ ಬಂದು ಹೇಳೋದು, ಅಮ್ಮ ನನಗೆ ಅವಳಿಗೆ ಬೀಟ್ ಮಾಡೋಕ್ಕೆ ಆಗಲ್ವಲ್ಲ ಅಮ್ಮ, ಇಷ್ಟು ಕಡಿಮೆ ಮಾರ್ಕ್ಸ್ ಬರುತ್ತೆ ನನಗೆ ಅಂತೇಳಿ. 40 days ಕಂಟಿನ್ಯೂಯಸ್ ಬಿಡದೆ ಧ್ಯಾನ ಮಾಡಿದೆ ಅವಳಿಗೋಸ್ಕರ. ಬೆಳಗ್ಗೆ ಅವಳಿಗಿಂತ ಮಾರ್ಕ್ಸ್ ಜಾಸ್ತಿ ಬಂತು. ಈ ಥರಗಳೆಲ್ಲ ನನಗೆ ಅನುಭವ ನಂದೆಲ್ಲ. ಹಾಗಾಗಿ ನನ್ನ ಧ್ಯಾನಕ್ಕೆ ಮಾತ್ರ ತುಂಬ ಒಂದು ದೊಡ್ಡ ನಂದು ಹೃತ್ಪೂರ್ವಕ ಧನ್ಯವಾದಗಳು ಧ್ಯಾನಕ್ಕೆ ಹಾಗೂ ಪತ್ರಿಜಿ ಸರ್ಗೆ. ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದು ಅನ್ಸ್ಯಾ ಮೇಡಮ್ ಕೂಡ, ಅವರಿಲ್ಲ ಇವಾಗ ನಮ್ಮ ಜೊತೆ ಇಲ್ಲಿ ಬೆಂಗಳೂರಲ್ಲಿದ್ದಾರೆ, ಅವ್ರಿಗೆ ಕೂಡ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.